ಬಾಯ್. ಬಾಯ್, ಹುಷಾರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಕ್ಸಾಮ್ ಚೆನ್ನಾಗಿ ಬರಿ. ಓಕೆ. ಹಾಯ್ ಗೈಸ್, ಆ್ಯಕ್ಚುಲಿ ಇವಾಗ ನಾನು ವೀಡಿಯೋ ಮಾಡೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಬಿಕಾಸ್ ನನಗೆ ನಾಳೆ ಎಕ್ಸಾಮ್ ಇದೆ, ಓದ್ಕೋತಾ ಇದ್ದೀನಿ. ನನ್ನ ಗುಂಬೆ ಏನು ಮಾಡ್ತಿದ್ದಾನೆ ಅಂದರೆ, ನನಗೆ ಗೊತ್ತಿಲ್ಲದೆ ಅಡುಗೆ ಮಾಡ್ತಾಯಿದ್ದಾನೆ. ಮೀನ್ಸ್ ನನ್ನ ಎಕ್ಸಾಮ್ ಇದೆ, ಪಾಪ ಅವ್ಳು ಟೆನ್ಷನ್ ಕೊಡಬಾರ್ದು ಅಂತ ಅವನು ಅಡುಗೆ ಮಾಡ್ತಿದ್ದಾನೆ. ಅವ್ನಿಗೆ ಹೇಳಲ್ಲ, ತೋರಿಸ್ತೀನಿ ಬನ್ನಿ ಹೆಂಗೆ ಮಾಡ್ತಿದ್ದಾನೆ ಅಂತ. ಏನು ಮಾಡ್ತಾಯಿದ್ದೆ? ಹೋಗ, ಅದು ಬಿಟ್ಬಿಟ್ಟು ಓದ್ಕೋ ಹೋಗು. ಎಕ್ಸಾಮ್ ಬಿಟ್ಟು ಅವನು ಫೋನ್ ಮಾಡ್ತಾವ. ನೀನು ಏನು ಮಾಡ್ತಾ ಇದೀಯ ಹೇಳು? ಆ ಹೇಳು. ವಾಂಗಿ ಬಾತ್ ಟೊಮೊಟೊ ಹಣ್ಣು ಕಟ್ ಮಾಡ್ತಾರಾ? ಅಯ್ಯೋ ಭಗವಂತ, ಏನು ಮಾಡ್ತಾ ಇದೀಯ ಹೇಳು? ಟೊಮೊಟೊ ಗೊಜ್ಜು, ಅದ್ರ ಜೊತೆಗೆ ರೈಸ್. ರೈಸಾ? ನೀನೇ ಮಾಡ್ತಾ ಇದೀಯಾ? ಅದಕ್ಕೆ ಬೆಳ್ಳುಳ್ಳಿನೂ ನಾನೇ ಕೊಡ್ಬೇಕಾ? ನನ್ಗೆ ಎಕ್ಸಾಮ್ ಇದೆ, ನಾನು ಓದ್ಕೋತಾ ಇದ್ದೀನಿ ಅಂತ ಹೇಳಿಲ್ವಾ? ಬೆಳ್ಳುಳ್ಳಿ ಬೆಳ್ಳುಳ್ಳಿನೇ ಅಂದಿಲ್ಲ ನಾನು, ಬೆಳ್ಳುಳ್ಳಿ ಅಂತಾನೆ ನಾನು ಅಂದಿತ್ತು. ಇಂಥ ಗಂಡ ಎಲ್ಲಾದ್ರೂ ಸಿಗ್ತಾನ? ಮನ್ಮತ ಮನ್ಮತ. ನನಗೋಸ್ಕರ ನನ್ನ ಎಕ್ಸಾಮ್ ಇದೆ ಅಂತ ಪಾಪ ಅಡುಗೆ ಮಾಡ್ತವ್ನು ನನ್ನ ಗಂಡ. ಮಾಡು ಒಳ್ಳೇದಾಗಲಿ, ತಥಾಸ್ತು. ಬನ್ನಿ ನಾವು ಓದ್ಕೊಳಕ್ಕೆ ಹೋಗೋಣ. ನೋಡಿದ್ರಲ್ಲ, ನನ್ನ ಗಂಡ ನನಗೇ ಗೊತ್ತಿಲ್ಲದೆ ನನಗೋಸ್ಕರ ಅಡುಗೆ ಮಾಡ್ತಿದ್ದಾನೆ, ಅದರಲ್ಲೂ ಬೈತವ್ನು ಓದ್ಕೋ ಹೋಗು ಅಂತ. ಏನು ಮಾಡೋಕ್ಕಾಗಲ್ಲ, ವಿ ವಾಂಟ್ ಸ್ಟಡಿ. ಆದರೂ ತಲೆಗೆ ಹೋಗ್ತಾ ಇಲ್ಲ, ನಿದ್ದೆ ಬೇರೆ ಬರ್ತೈತೆ, ಓದೋಣ ಅಂತ. ಏನು ಮಾಡೋಕ್ಕಾಗಲ್ಲ, ಎಕ್ಸಾಮ್ ಮುಗಿಸ್ಬೇಕು, ಮುಗಿಸೋಣ, ಕಾನ್ಸಂಟ್ರೇಟ್ ಮಾಡೋಣ, ಮಾಡಬೇಕು, ಮಾಡೋಣ. ಸುಮ್ಮನೆ ಬೈತಾರೆ, ಕುಡಿದರೆ ವಾಸನೆ ಕಡಿಮೆ ಬರಬೇಕು, ಕುಡುಕರ ಕಷ್ಟಗಳು ಬೇಡ, ಇನ್ನೊಂದು ಅನ್ನ ಹಿಡಿಯದ ಗಂಟ್ಲಿಗೆ, ಚಿಪ್ಸ್ ಏತಕ್ಕೆ, ಹಾಲು ಕೂಡ ಮಕ್ಕಳು. ನನಗೆ ಎಕ್ಸಾಮ್ ಇದೆ, ನೋಡಿದ್ರೆ ಇವನ ಜೊತೆ ನಾನು ಆಡ್ಕೊಂಡು ನಿಂತಿದ್ದೀನಿ. ಇಲ್ಲ ಅಣ್ಣಮ್ಮ, ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಬೇರೆ ಕುಣಿಸಿದ್ದಾರೆ, ಸೌಂಡ್ಗೆ ಓದಕ್ಕೆ ಆಯ್ತಿಲ್ಲ. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಗಾಯ್ಸ್. ಅಯ್ಯೋ, ಏನು ಮಾಡೋಕ್ಕಾಗಲ್ಲ, ಓದಬೇಕು, ಆಡ್ಕೊಂಡೇ ಓದಬೇಕು. ನೋಡಲ್ಲಿ ಬರ್ತಿದೆ ಕುಚಿಕು ಕುಚಿಕು. ಓಕೆ, ಸಿಗುವ ಮತ್ತೆ, ಬಾಯ್ ಗಾಯ್ಸ್. ವೆಲ್ಕಮ್ ಟು ಕಾವ್ಯ ವ್ಲಾಗ್ಸ್. ಆ್ಯಕ್ಚುಲಿ ಇವತ್ತು ನನ್ನ ಎಕ್ಸಾಮ್ ಇದೆ, ಸೊ ಓದ್ತಾ ಇದ್ದೀನಿ. ಲೇಟ್ ಆಗಿಬಿಟ್ಟಿದೆ, ಇವಾಗಲೇ 9:30. ನಾನು 10 o'clock ಅಲ್ಲಿ ಇರಬೇಕು. ಆಟೋ ಬಂದಿದೆ, ಹೊರಡಬೇಕು, ಟೈಮ್ ಬೇರೆ ಆಯಿತು. ಏನು ಓದಿದ್ದೀರೋ ಏನೋ ಗೊತ್ತಿಲ್ಲ, ನೋಡೋಣ ಏನು ಬರೀತೀನಿ ಅಂತ. ಭಯ ಆಗ್ತಿದೆ, ಜೀವ ಬೇರೆ ಜಲ್ ಅಂತಿದೆ. ಮಾಡೋಕ್ಕಾಗಲ್ಲ ಗೈಸ್.
8369. ಹುಷಾರ್, ಫೋನ್ ಮಾಡಿ. ಬಾಯ್. ಬಾಯ್, ಹುಷಾರ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಎಕ್ಸಾಮ್ ಚೆನ್ನಾಗಿ ಬರೀ. ಓಕೆ. ನಾನು ಅಲ್ಲಿ ಹೋಗಿ ರೀಚ್ ಆಗಿಬಿಟ್ಟು ಹೇಳ್ತೀನಿ ಎಕ್ಸಾಮ್ ಬಂದೆ ಅಂತ. ಓದ್ಕೋ ಚೆನ್ನಾಗಿ ಓದ್ಕೋ ಕಳ್ಳಿ. ಹೋಗಿ ನೋಡ್ಕೊಬ ಹೋಗಿ. ಇಲ್ಲಿ ನೋಡು ನನ್ನ ಒಂಚೂರು, ಇಲ್ಲಿ ನೋಡು. ಗಾಯ್ಸ್, ಹೆಂಗೆ ಎಕ್ಸಾಮ್ ಮಾಡಿದ್ದೀನಿ ಅಂದರೆ ವ್ಯಾಲ್ಯುವೇಷನ್ ಮಾಡೋರು ಶಾಕ್ ಆಗಿಬಿಡ್ಬೇಕು ನನ್ನ ನೋಡಿ, ಏನಪ್ಪ ಇವಳು ಹಿಂಗೆ ಬರ್ದವಳೆ ಅಂತ. ಏನೋ ತಕ್ಕ ಮಟ್ಟಿಗೆ ಬರ್ದಿದ್ದೀನಿ. ಐ ಥಿಂಕ್ ಪಾಸ್ ಆಗ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆಗ್ತೀನಿ, ಆಗಬೇಕು. ಆಗಿಲ್ಲ ಅಂದರೆ ನನ್ನ ಅಷ್ಟೇ ಕಷ್ಟ ಆಗುತ್ತೆ. ಬರ್ದಿದ್ದೀನಿ. ದೇವರೇ ಪ್ಲೀಸ್ ಜಾಸ್ತಿ ಮಾರ್ಕ್ಸ್ ಬರೋದು ಬೇಡ, ಜಸ್ಟ್ ಪಾಸ್ ಆದರೆ ಸಾಕು. ಗಣೇಶ ಕಾಪಾಡಪ್ಪ. ಕಾವ್ಯ ಪ್ಲೀಸ್ ಹೇಳು, ಹೆಂಗೆ ಬರ್ದೆ ಎಕ್ಸಾಮ್ ಹೇಳು. ನೀನು ಎತ್ಬಿಟ್ಟು ಹೇಳು, ಇಲ್ಲಾಂದ್ರೆ ನಾನು ಹಾಕ್ತೀನಿ, ಹಿಂಗೆ ಹಾಕ್ತೀನಿ ನೋಡು. ಹೆಂಗೆ ಬರ್ದೆ ಎಕ್ಸಾಮ್ ಹೇಳು, ಹೆಂಗೆ ಬರ್ದೆ ಎಕ್ಸಾಮ್. ಕೈಲೇ ಬರ್ದೆ, ನಾನು ಕಾಯಲಲ್ಲಿ ಬರ್ದೆ ಅಂತ ಹೇಳದ್ನ. ಹೇಳು ಹೆಂಗೆ ಬರ್ದೆ ಎಕ್ಸಾಮ್. ಪಾಸಾ ಫೇಲಾ? ನಾನು ನಿಂಗೆ ಹೇಳ್ಕೊಟ್ನಲ್ಲ, ಅದು ರಾಂಗು. ಇಲ್ಲ ಮಗ, ನಾನು ಓದಿರೋದಲ್ಲಿ ಅದೇ ಇತ್ತು. RBI SBI ಇತ್ತು. ಬಟ್ ಗೂಗಲಲ್ಲಿ ನೋಡಿದ್ರೆ ಯೂನಿಯನ್ ಬ್ಯಾಂಕು, ಬ್ಯಾಂಕ್ ಆಫ್ ಬರೋಡಾ ಇವೇ. ನಾನು ಭಾರತದ ಸ್ಟೇಟ್ ಬ್ಯಾಂಕ್ ಅಂತ ಬರುತ್ತೆ, ಅದೇ ತಾನೇ SBI ಅದೇನೆ. ಬಿಡೆ, ನಾನು ನೋಡಿದೆ ಟೆಕ್ಸ್ಟ್ ಬುಕ್ಕಲ್ಲಿ 1969 ಬಂದು RBI ಇತ್ತು. ನಾನು ಓದಿದ್ದೀನಿ. ಅವ್ರು ರಾಂಗ್ ಅಟ್ಲೀಸ್ಟ್ ಅರ್ಧ ಆದರೂ ಕೊಡ್ತಾರೆ. ನಡಿ ಹೋಗೋಣ. ಮೀನಿಂಗೇ ಬರ್ತಲ್ಲ ನನಗೆ. ಆಮೇಲೆ ಸಲ ಬರ್ದು ಬಂದೆ ನನಗೆ, ಅದನ್ನ ಪಕ್ಕ ಮಾರ್ಕ್ಸ್ ಕೊಡಲ್ಲ. ಮತ್ತೇನ್ ಮಾಡ್ಲಿ ಮಗ, ಕನ್ನಡದಲ್ಲಿ ಯೋಚನೆ ಮಾಡಿ 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 ಸಾಕಾಯ್ತು. ನೆನಪೇ ಬರ್ಲಿಲ್ಲ ಏನ್ ಹೇಳ್ತಾರೆ ಅಂತ. ಬರ್ದೆ ಇಂಗ್ಲೀಷಲ್ಲಿ ಬ್ರಾಕೆಟ್ ಆಗ್ತಾ ಕನ್ನಡದಲ್ಲಿ ಟ್ರೈ ಮಾಡೋಣ ಅಂತ, ಬರ್ಲಿಲ್ಲ, ಬಿಟ್ಟು ಬಂದೆ ಅದ ನನಗೆ. ಗೈಸ್, ನಾನು ಬರ್ದಿರೋ ಖುಷಿಲಿ ಬಂದಿದ್ದೀನಿ ನೋಡಿ. ಅಂಕಲ್ ಪಾನಿಪುರಿ ಹಾಕೊಡ್ತಾರ ನನಗೋಸ್ಕರ. ಏನ್ ಬರ್ದೆ ATM ಮನಿ ಟ್ರಾನ್ಸ್ಫರ್ ಅಂತ ಬರ್ತಿದ್. ಮನಿ ಟ್ರಾನ್ಸ್ಫರ್ ಅಲ್ಲ, ಆಟೋಮೆಟಿಕ್ ಟೇಲರ್ ಮಿಷಿನ್. 2 ಪ್ಲೇಟ್. ನಾನು ಅನ್ಕೊಂಡೆ ಬಿಡಿ, ನೀನು ಮನಿ ಟ್ರಾನ್ಸ್ಫರ್ ಅಂತ ಬರ್ತಿರ್ತೀಯಾ ಅಂತ ಅನ್ಕೊಂಡೆ ಅಂತ. ಮನಿ ಟ್ರಾನ್ಸ್ಫರ್ ಅಂತ ಬರೆಯಕ್ಕೆ PF ಅಲ್ಲಿ ಬರ್ದಿದ್ನಲ್ಲ. ಏನಂಕಲ್? ಹ್ಞೂ ಬರುತ್ತೆ ಅಂಕಲ್. ಯಾವುದೇ ಅದು ನಮ್ಮ ಸಂಪತ್ತು ಇಷ್ಟ ಇದು. ಹಿಂಗ ನೀನು ಓದಿದ್ದ ಡೆಪಾಸಿಟ್? ನಾನು RBIದು ಓದಿರಲಿಲ್ಲ. ಬರ್ತಾ ಕ್ರೆಡಿಟ್ ಕಾರ್ಡು ಕ್ರೆಡಿಟ್ ಕಾರ್ಡ್ ಬರ್ತಾ ತಗೊಳ್ಳೋ. ಪಾನಿಪುರಿ ಚೆನ್ನಾಗಿತ್ತು ಅಂಕಲ್, ನಂಗೆ ಇಷ್ಟ ಆಯ್ತು. ಇಲ್ಲ ಪ್ರಾಮಿಸ್, ಮನ್ಸಿಂದ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಾಳೆ ಅವಳು. ಮಾಡಿ ನಂದು ಸೇರಿಸಿ ಮಾಡಿ. ಕಡಿಯೇ ಲ್ಯಾಪೇಜ್ ಅಂತೀನಿ. ನಾನು ಮೀಟಿಂಗ್ಗಳಿದ್ದೀನಿ ಅಂತ ಗೊತ್ತು ತಾನೆ. ಮೀಟಿಂಗ್ಗಳಿರುವಾಗ ಫೋನಿಕ್ಕು ಅಂದರೆ ಎಲ್ಲಿಂದ ಇರ್ತೀನಿ ನಾನು. ಬೇರೆ ಬೇಕಾ? ಇವನು ದೊಡ್ಡ ಕಳ್ಳ. ಬೇರೆ ಬೇಕೇನು? ಬೇಡ, ಇವಳು ಡುಮ್ಮಿ ಕಳ್ಳಿ.
ಇವಳು ನೋಡಿದ್ರ ಗೈಸ್, ನಮ್ಮ ಕಾವ್ಯ ಬುಕ್ನೇ ಮರ್ತ್ಬಿಟ್ಟು ಹೋಯ್ತವಳೆ. ಮಿತ್ತೆ ಏನು ಓದ್ಕೊಬತ್ತ. ತಗೋ, ನಾನು ಹಂಗಾರೆ ಬುಕ್ ಮಾಡ್ಕೊಂಡು ಹೋಯ್ತೀನಿ. ಏನೋ ಕಾರ್ನ ಚೆನ್ನಾಗಿ ತೊಳಸ್ಕೊ ಬಂದ್ಬಿಟ್ಟಿದ್ಯಾ? ವಾ, ಹೂವಿಂದೆಲ್ಲ ಸ್ವಾಗತ ಮಾಡ್ತಾವನೆ ಕಾವ್ಯ ನನ್ನ ಅಣ್ಣ. ನನಗೋಸ್ಕರ ಫ್ಲವರ್ ಎಲ್ಲ ತಂದಿಟ್ಟಿದ್ದಾನೆ ಅಣ್ಣ, ನಮ್ಮಣ್ಣ. ಅದಕ್ಕೆ ಹೇಳೋದು ಪ್ರೀತಿಯ ಅಣ್ಣ ಅಂತ. ನೋಡಿ ಏನ್ ನಾಚ್ಕತಾವನೆ. ಸ್ನಾನ ಮಾಡಿಲ್ವಂತೆ. ಅಣ್ಣ ಡ್ರೈವಿಂಗ್ ಮಾಡ್ತಾವನೆ. ಅಣ್ಣ ಬಾಯ್ ಬಾಯ್ ಬಡ್ಕತಾವನಂತೆ. ಇವನು ಹೋಗಿತೆಗೆ ನನ್ನ ಎಂಗೇಜ್ಮೆಂಟ್ ಕರೆದಿಲ್ಲ ಅಣ್ಣ ಅಂತೆ. ಅಣ್ಣ ಸೀಮೆ ಸುಣ್ಣ. ಇಂಥ ಅಣ್ಣನ ಎಲ್ಲಾರ ನೋಡಿದೀರಾ? ದೊಡ್ಡ ಕಳ್ಳ ಇವನು. ನೋಡಿ ಹೆಂಗ್ ನೋಡ್ತಾನೆ ಸೈಡ್ ಗಣ್ಣಲ್ಲೇ. ಲೇ ಡುಮಿ ಬಾಯ್. ಗೈಸ್, ನಾನು ಹತ್ತಕ್ಕೆ ಹೋದ್ರೆ ಬಸ್ಸೇ ಹೊಂಟೋಯ್ತು. ಅಯ್ಯೋ ದೇವ್ರೇ ಭಗವಂತ. ಯಾಕೆ ನಾವು ಕಮಿಷನ್ ಎಂತದಿಲ್ಲ, ಕಷ್ಟ ಅಂತ ಹೇಳ್ಕೊಡ್ತಾರೆ. ಅದಕ್ಕೆ ಅವ್ರು ಗೊತ್ತಿಲ್ಲ ಅನ್ಕೊಂತಾರೆ. ಇಲ್ಲಿ ಮಳೆ ಬರೋಂಗಿತ್ತು, ಸೊ ಬಸ್ ಬರಲಿಲ್ಲ. ನಾನು ಆಟೋದಲ್ಲಿ ಬರಬೇಕಾಗಿತ್ತು. ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಇಷ್ಟ ಆಗಿರೋಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.